ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಬಸುಪ್ರಭು. ನಾನಿವತ್ತು ನಿಮ್ಮ ಜೊತೆ ಈ ಡೇ ಇನ್ ಮೈ ಲೈಫ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆ ಬೇಗ ಎದ್ದು ನನ್ನ ಬೆಡ್ ಕ್ಲೀನ್ ಮಾಡೋದೇ ನನ್ನ ಮೊದಲನೇ ಕೆಲಸ ಆಗಿರುತ್ತೆ. ಸೊ ಏನೋ ಗೊತ್ತಿಲ್ಲ, ಎದ್ದ ತಕ್ಷಣ ನಾನು ಫಸ್ಟು ನನ್ನ ಬೆಡ್ಶೀಟ್ನೆಲ್ಲ ನೀಟಾಗಿ ಮಡಚಿ ಎತ್ತಿಡಬೇಕು. ಅದಾದಮೇಲೆ ನೆಕ್ಸ್ಟು ನಾನು ರೂಮಿಂದ ಆಚೆ ಹೋಗೋದು ಅಂತಲೇ ಹೇಳ್ಬೋದು. ಸೊ ಇವಾಗ ಸ್ವಲ್ಪ ಎಲ್ಲಿಂದನೋ ಸೊಳ್ಳೆ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ಸೊಳ್ಳೆ ಪದ್ರೆನೂ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದ್ದು ಬೆಡ್ಶೀಟ್ ಎಲ್ಲ ಮಡಚಿಟ್ಟಿದ್ದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಅದಾದಮೇಲೆ ಇವತ್ತಿನ ಜರ್ನಲ್ ಏನು ಬರುತ್ತೆ, ಸೊ ಥ್ಯಾಂಕ್ಸ್ ಹೇಳ್ತಾ ಏನು ಪಾಯಿಂಟ್ಸ್ ಬೇಕೋ ಅದನ್ನು ಬರ್ಕೊತೀನಿ. ಸೊ ಅದನ್ನೆಲ್ಲ ಬರೆದಿಟ್ಟಿದ್ದಾದಮೇಲೆ ಅಂದರೆ ಏನು ಕೆಲಸ ಮಾಡಬೇಕು ಇವತ್ತು, ಸೊ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊತೀನಿ. ಇಲ್ಲ ಏನಾದರೂ ಮೇನ್ ಸ್ಪೆಷಲಾಗಿ ಏನಾದರೂ ಬರ್ಕೊಬೇಕು ಇವತ್ತು ಅಂತಂದರೆ ಅದನ್ನು ಕೂಡ ಎತ್ತಿಡ್ತೀನಿ. ಅದಾದಮೇಲೆ ನಾನು ಮೆಡಿಟೇಟ್ನ ಮಾಡ್ತೀನಿ. ಇದೇನಿದು ಹಾಸಿಗೆ ಮೇಲೆ ಕುತ್ಕೊಂಡು ಮೆಡಿಟೇಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. ಸೊ ಕೆಳಗಡೆ ಕುತ್ಕೊಂಡ್ರೆ ಸ್ವಲ್ಪ ಇವಾಗೆಲ್ಲ ಚಳಿ ಕೋಲ್ಡ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ನಾನು ಮೇಲ್ಗಡೆನೇ ಕುತ್ಕೊಂಡು ಮೆಡಿಟೇಟ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು. ಅದಾದಮೇಲೆ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಹಂಗೆ ಟಿ ವಿ ಎಲ್ಲ ನೋಡ್ತಾ ಬಿಸಿನೀರು ಕುಡಿದು ಖಾಲಿ ಮಾಡ್ತೀನಿ. ಸೊ ಇದೇ ಸೇಮ್ ರೋಟೀನ್ ನಂದು, ಡೈಲಿ ಇದೇ ರೀತಿ ರೋಟೀನ್ ಆಗಿರುತ್ತೆ. ಒಂದು ಚೂರು ಕೂಡ ಬದಲಾವಣೆ ಆಗಲ್ಲ. ಹಾಗೆಯೇ ಟಿ ವಿಲೂ ಕೂಡ ಬಂದು ಏನಾದರೂ ಸುಪ್ರಭಾತ ಅಥವಾ ಯಾವುದಾದ್ರೂ ಸಾಂಗ್ಸು ಎಲ್ಲನೂ ಹಾಕ್ಕೊಂಡು ಹಂಗೆ ಕೇಳ್ತಿರ್ತೀನಿ. ಸೊ ಇವಾಗ ನಾನು ಇನ್ನೂ ಫ್ರೆಶ್ ಅಪ್ ಆಗೇ ಇಲ್ಲ, ಬಿಸಿನೀರೆಲ್ಲ ಕುಡ್ದಿದ್ದಾಗಿತ್ತು. ಹಾಗೆಯೇ ಹೊರ್ಗಡೆ ಅಂತೂ ಇವಾಗ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ವೆದರ್ ಕೋಲ್ಡ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾನು ಈಚೆಗಡೆ ಬರೋದೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಎದ್ದೇಳೋದೆ ಇವಾಗ 7 o'clock ಹತ್ತತ್ರ ಆಗೋಗ್ಬಿಟ್ಟಿರುತ್ತೆ. ಆವಾಗಲೇ ನಾನು ಎದ್ದು ಈಚೆ ಎಲ್ಲ ಬಂದು ಕೆಲಸನ ಸ್ಟಾರ್ಟ್ ಮಾಡೋದು. ಇದು ವಾಯ್ಸು ಕ್ಲಿಪ್ಪಿಂಗ್ಗೆ ಇಟ್ಟಿದೆ ಗೊತ್ತಿಲ್ಲ, ಬಟ್ ಅದು ಕ್ಲಿಪ್ಪಿಂಗ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಎಡಿಟ್ ಮಾಡುವಾಗ. ಸೊ ನಾನು ಇವಾಗ ಮತ್ತೆ ನೋಡ್ಕೊಂಡಾಗ ಗೊತ್ತಾಯಿತು, ಇದು ವಾಯ್ಸ್ ಕಟ್ಟಾಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನು ವಾಯ್ಸ್ ಓವರೇ ಕೊಡ್ತೀನಿ. ಮತ್ತು ಸಂಜೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತು ಸಂಜೆ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀವಿ. ಸೊ ಏನಪ್ಪ ರೆಸಿಪಿ ಅಂತಂದರೆ ಹಸಿ ಅವರೆಕಾಳು ರೊಟ್ಟಿ ಅಂತಲೇ ಹೇಳ್ಬೋದು. ಸೊ ಈ ಮೇಡಮ್ನವ್ರಿಗೆ ಹೊಟ್ಟೆ ಹಸಿತಿದ್ದಂತೆ. ಸೊ ಅದಕ್ಕೋಸ್ಕರ ಸಂಜೆ ಕಾಲೇಜಿಂದ ಬಂದಾದಮೇಲೆ ಇದನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ. ಹಾಗೆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ. ನೀವೇನಾದ್ರು ಒಂದು ಸತಿ ಟ್ರೈ ಮಾಡಬೇಕು ಅಂತಂದರೆ ಟ್ರೈ ಮಾಡಿ. ಸೊ ಹಾಗೆಯೇ ಇವಳ ಹತ್ರನೇ ಮಾತಾಡಿಸಿದ್ದೆ, ಇದನ್ನು ಏನೇನು ಹಾಕಿದ್ದೀಯಾ, ಏನು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿಸಿದೆ. ಬಟ್ ಅದು ಮಿಸ್ ಆಗಿಬಿಟ್ಟು ಮ್ಯೂಟ್ ಆಗಿಬಿಟ್ಟಿದೆ. ಸೊ ಸಾರಿ, ನಾನೇ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಇಲ್ಲಿಗೆ ನಾವು ಫಸ್ಟ್ ರವೆನ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ರವೆನ ನೆನೆಸಿಟ್ಟಿದ್ದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಾದಮೇಲೆ ಹಸಿ ಅವರೆಕಾಳು ಏನು ಬರುತ್ತೆ ಅದನ್ನು 2 ವಿಸಿಲ್ ಕೂಗಿಸ್ಕೊಂಡಿದ್ದೀವಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸೊ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಅಂದ್ಬಿಟ್ಟು ಹಾಕಿರಲಿಲ್ಲ. ಹಾಗೆಯೇ ಕ್ಯಾರೆಟ್ ತುರಿ ಮತ್ತು ಕೊಬ್ಬರಿ ತುರಿ, ಸೊ ಇಷ್ಟನ್ನು ಕೂಡ ಹಾಕ್ಕೊಂಡು ಅವಳು ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ. ತುಂಬ ಚೆನ್ನಾಗಿರುತ್ತೆ, ಬೇಕು ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಡಿಫ್ರೆಂಟಾಗಿರುತ್ತೆ, ಮಾಮೂಲಿ ರೊಟ್ಟಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಅವರೆಕಾಳೆಲ್ಲ ಹಾಕ್ಬಿಟ್ಟು ತಟ್ಬೋದಾ ಅಂತಂದರೆ ಟ್ರೈ ಮಾಡ್ಬೋದು, ಏನಿಲ್ಲ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಬಿಟ್ಟೋಗ್ಬಿಡುತ್ತೆ. ಬಟ್ ಇಲ್ಲ, ಏನಾದರೂ ಟ್ರೈ ಮಾಡಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಅದನ್ನೆಲ್ಲ ಬಿಡಿಸಿ ಕೂಗಿಸಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಅದನ್ನು ತಟ್ಕೊಬೋದು. ಸೊ ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಸ್ವಲ್ಪ ಟೈಮ್ ಅದು ನೆನೆಸಿದ್ದಾದಮೇಲೆ ಅದನ್ನು ತಟ್ಕೊತಾ ಇರೋದು ಇವಾಗ. ನೀವು ನೋಡ್ತಾ ಇರ್ಬೋದು ಇವಾಗ ತಟ್ತಾ ಇದ್ದಾಳೆ ಅವಳು. ಮತ್ತು ಇವಾಗ ತವಾನೂ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಇವಳಂತೂ ಸಿಕ್ಕಾಪಟ್ಟೆ ಅಡುಗೆಗಳೆಲ್ಲ ಗೊತ್ತು ಆಯಿತಾ, ಬಟ್ ಆದರೆ ಯಾವುದೇ ರೀತಿ ಅಡುಗೆಗಳನ್ನಂತೂ ಮಾಡೋದೇ ಇಲ್ಲ. ಸೋಂಬೇರಿ ಅಂದರೆ ಮಾಡಬೇಕಾಗುತ್ತೆ ಅನ್ನೋದೇ ಒಂದು ರೀಸನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ಕಾಲೇಜಿಂದ ಬರ್ತಾಳೆ ಅಲ್ವಾ, ಸೊ ಟೈಮ್ ಆಗೋಗ್ಬಿಟ್ಟಿರುತ್ತೆ, ಬಂದು ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಮಾಡೋದಿಲ್ಲ ಅಷ್ಟೇ. ಇವಾಗ ಇನ್ನೇನು ಹೊರಡ್ತಾ ಇದ್ದಾಳೆ ನಾಳೆನೇ ಅಂತಲೇ ಹೇಳ್ಬೋದು. ಹಾಗಾಗಿ ಹಿಂದಿನ ದಿನ ನಾನು ಇದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿರೋದು. ನಾಳೆ ವಾಪಸ್ ಅವ್ರ ಊರಿಗೆ ಹೊರಟೋಗ್ಬಿಡ್ತಾಳೆ. ಅದಾದಮೇಲೆ ತುಂಬ ಚೆನ್ನಾಗಿ ರೆಸಿಪೀಸ್ ಎಲ್ಲ ಮಾಡ್ತಾಳೆ. ನಾನು 2 ರೆಸಿಪಿನ ಶೇರ್ ಮಾಡ್ಕೊತೀನಿ ಈ ವಿಡಿಯೋದಲ್ಲಿ. ಒಂದು ಫ್ರೈಡ್ ರೈಸ್ ಮತ್ತು ಇದೊಂದು, 2 ಕೂಡ ಚೆನ್ನಾಗಿ ಮಾಡಿದ್ದಾಳೆ. ನೀವು ಟ್ರೈ ಮಾಡೋರಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಮಸ್ತಾಗಿತ್ತು ಅಂತಲೇ ಹೇಳ್ತೀನಿ. ಹಾಗೆಯೇ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಬೇಕಿತ್ತು, ಸಂಜೆ ಆಗಿತ್ತಲ್ವ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಅಷ್ಟರಲ್ಲಿ ನೀನು ರೊಟ್ಟಿ ಎಲ್ಲ ಮಾಡು ಅಂತ ಅಂದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಹಾಗೆ ಅವಳು ಕೂಡ ರೊಟ್ಟಿ ಎಲ್ಲ ಮಾಡ್ಕೊತಾ ಇದ್ಲು, ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ.
ಅದಾದಮೇಲೆ ಅದ್ರ ಜೊತೆ ಚಟ್ನಿ ಬೇಕು ಅಂದರೆ ಚಟ್ನಿ ಮಾಡ್ಕೊಬೋದು, ಇಲ್ಲ ಅಂತಂದರೆ ಬೇಡ, ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಾವೇ ಎಲ್ಲನೂ ಅಲ್ಲಿಗೆ ಹಾಕ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗಾಗಿ ಅಷ್ಟೊಂದೇನು ಬೇಕು ಅಂತ ಅನಿಸಲ್ಲ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕೇ ಬೇಕು ಅಂತಂದರೆ ನೀವು ಚಟ್ನಿ ಮಾಡ್ಕೊಬೋದು. ನನಗೆ ಫಸ್ಟು ಅದನ್ನು ಹಾಕ್ಕೊಂಡು ತಿಂದಾಗ ಸ್ವಲ್ಪ ಚಟ್ನಿ ಇದ್ದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಚಟ್ನಿನೂ ಕೂಡ ಮಾಡಿಕೊಂಡೆ. ಹಾಗೆಯೇ ರೊಟ್ಟಿನೂ ಕೂಡ ಒಂದು ಸೈಡ್ ಆಗ್ತಾ ಇದೆ. ಸೊ ಇವಾಗ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೀನಿ. ಏನು ಚಟ್ನಿಯಪ್ಪ ಇದು ಅಂತಂದರೆ ಟೊಮೊಟೊಕಾಯಿ ಬರುತ್ತಲ್ಲ ನೋಡಿ, ಆ ಚಟ್ನಿ ಇದು. ಸೊ ಟೊಮೊಟೊಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಸೊ ಉಪ್ಪು, ಹುರ್ಗಡ್ಲೆ, ಸೊ ಎಲ್ಲನೂ ಹಾಕ್ಕೊಂಡು ರುಬ್ಬಿಟ್ಕೊಂಡು ಹಂಗೆ ಸ್ವಲ್ಪ ಟೇಸ್ಟ್ ಮಾಡಿದೆ ರೊಟ್ಟಿ ಜೊತೆ. ಓಕೆ ಅಂತ ಅನ್ನಿಸ್ತು. ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಫಸ್ಟು ಒಗ್ಗರಣೆನೇ ಕೊಟ್ಕೊಂಡ್ಬಿಡೋಣ, ಅದಾದಮೇಲೆ ನಾನು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಇವಾಗ ನೀವು ರೊಟ್ಟಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಆಗ್ತಾಯಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ತೀನಿ. ಇವಾಗ ಸಿಂಪಲ್ಲಾಗಿ ಚಟ್ನಿಗೂ ಕೂಡ ಒಗ್ಗರಣೆ ಕೊಟ್ಕೊಂಡಿದ್ದಾಯಿತು. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೇಕು ಅಂದರೆ ನೀವು ಒಣಮೆಣ್ಸಿ ಥರನೂ ಕೂಡ ಹಾಕ್ಕೋಬೋದು. ಜಸ್ಟ್ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಬಿಸಿ ಆದಾಗ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಹಾಗೆಯೇ ಅವಳು ಕೂಡ ರೊಟ್ಟಿ ಮಾಡ್ಕೊಡ್ತಾಯಿದ್ಲು. ಮತ್ತು ಬೇರೆ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅಲ್ವಾ, ಅದನ್ನು ಕೂಡ ನಾನು ಮಾಡ್ಕೊತಾ ಇದ್ದೆ. ಮತ್ತು ಅವಳಿಗೂ ಸ್ವಲ್ಪ ಹೆಲ್ಪ್ ಮಾಡ್ಕೊತಾ ಇದ್ದೆ ಅಷ್ಟೇ. ಸೊ ಇದು ಈವ್ನಿಂಗ್ ರೊಟ್ಟಿನಲ್ಲಿ ಸ್ನ್ಯಾಕ್ಸ್ ಅಂತ ಮಾಡ್ಕೊಂಡಿದ್ದು ಅಷ್ಟೇ. ಹೇಗೆ ಅನ್ನಿಸ್ತು ನಿಮಗೆ? ನೀವು ಟ್ರೈ ಮಾಡಿದ್ದೀರಾ? ನಿಮಗೆ ಗೊತ್ತಿತ್ತಾ ಈ ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಗೊತ್ತಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತೊಂದು ರೆಸಿಪಿ ಅಂತ ಹೇಳಿದ್ದೆ ಅಲ್ವಾ. ಸೊ ಫ್ರೈಡ್ ರೈಸ್ ಕೂಡ ಮಾಡ್ತಾ ಇದ್ದಾಳೆ. ಮಾಮೂಲಿ ಒಗ್ಗರಣೆಗೆ ನಾರ್ಮಲಾಗಿ ಏನೇನು ಹಾಕೋತೀವಿ ಅದನ್ನೆಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದಾಳೆ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿದ್ದಾಳೆ ಎಣ್ಣೆಯಲ್ಲಿ ಅಂತಲೇ ಹೇಳ್ಬೋದು. ಸ್ವಲ್ಪ ಘಮ ಬರುತ್ತಲ್ಲ ನೋಡಿ ಬೆಳ್ಳುಳ್ಳಿ ಸ್ಮೆಲ್ಲು. ಸೊ ಅಷ್ಟು ಬರೋ ತನಕನೂ ಕೂಡ ಬೆಳ್ಳುಳ್ಳಿ ಹಾಗೆ ಶುಂಠಿ ಎರಡನ್ನೂ ಕೂಡ ಜಜ್ಜಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಳೆ. ಅದಾದಮೇಲೆ ತರಕಾರಿ ಏನು ಬರುತ್ತೆ ನೋಡಿ ಅದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಾಳೆ. ಮತ್ತು ಬಟಾಣಿ ಬರುತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಬೇಯಿಸಿ ಹಾಕ್ಕೊಂಡಿದ್ದಾಳೆ. ಯಾಕಂದರೆ ಅದು ಜಲ್ದಿ ಬೇಯೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆಲ್ಲೇ ಕೂಡ ಬೇಯಿಸ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದಾಳೆ. ಅದಾದಮೇಲೆ ಫ್ರೈಡ್ ರೈಸಿನ ಪುಡಿ ಏನು ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ಸಾಲ್ಟ್ ಹಾಕೋದು ಅವಳಿಗೆ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಬಂದು ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಇದನ್ನು ಕೂಡ. ಮಾಮೂಲಿ ನಾವು ರೈಸ್, ಚಿತ್ರಾನ್ನ, ಪುಳಿಯೋಗರೆ ಇದನ್ನೆಲ್ಲ ಮಾಡೋದಕ್ಕಿಂತ ಇದನ್ನು ಒಂಥರ ಒಂದು ಸತಿ ಟ್ರೈ ಮಾಡಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅಂದರೆ ಸಾಸ್ ಎಲ್ಲ ಹಾಕಿಲ್ಲ, ವಿತೌಟ್ ಸಾಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಒಂಥರ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಿತ್ತು ಅಂತಲೇ ಹೇಳ್ತೀನಿ. ಅಂದರೆ ಸ್ವಲ್ಪ ಇಚ್ಚಿರಲ್ಲ ನೋಡಿ ಬಾಯೆಲ್ಲ, ಅಂದರೆ ಜ್ವರ ಎಲ್ಲ ಬಂದು ನೆಗಡಿ ಎಲ್ಲ ಬಂದಿರುತ್ತಲ್ಲ. ಸೊ ಅವ್ರ ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಸಾಲ್ಟು ಹಾಗೆಯೇ ಫ್ರೈಡ್ ರೈಸಿನ ಪುಡಿ ಏನು ಬರುತ್ತೆ ಸೊ ಇಷ್ಟನ್ನೇ ಹಾಕ್ಕೊಂಡು ತರಕಾರಿಗೆ ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಯಿತು, ರೆಡಿ ಆಯಿತು ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಆರಾಮಾಗಿ ಸಿಂಪಲ್ಲಾಗಿಯೇ ನೀವೇನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಬೇಕು, ಹೊಟ್ಟೆ ಹಸಿತಿದೆ ಅಂತಂದರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಬೋದು, ಬಾಕ್ಸ್ಗೆಲ್ಲ ಕೂಡ ಹಾಕ್ಬೋದು. ನಿಮಗೆ ಗೊತ್ತಿರುತ್ತೆ ಈ ರೆಸಿಪಿ ಅಂತ ಅಂದ್ಕೊತೀನಿ. ಬಟ್ ಗೊತ್ತಿಲ್ಲ ಅಂತಂದರೆ ನಾನು ಶೇರ್ ಮಾಡಿಕೊಂಡೆ ಸಿಂಪಲ್ಲಾಗಿಯೇ ಅಷ್ಟೇ. ಸೊ ಇವಾಗ ಎಲ್ಲ ಪ್ರಿಪೇರ್ ಆಗಿತ್ತು. ಹಾಗೆಯೇ ಟೇಸ್ಟ್ ಕೂಡ ಮಾಡೋಣ ಬನ್ನಿ. ತುಂಬ ಟೇಸ್ಟ್ಫುಲ್ ಆಗಿತ್ತು ಅಂತಲೇ ಹೇಳ್ತೀನಿ. ಪದೇ ಹೇಳ್ತಿದ್ದೀನಿ, ಚೆನ್ನಾಗಿತ್ತು. ಸೊ ಯಾರಾದರೂ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಅಂತ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.